ಅಬ್ಸರ್ವ್ ಮಾಡಿ ಇವತ್ತು ಮಾರ್ಕೆಟು ಏನ್ ಮಾಡಿದೆ ಅಂದ್ರೆ ನೋಡಿ ಬೇರಿಷ್ ಟ್ರೆಂಡ್ ಅಲ್ಲಿ ಅಂದ್ರೆ ಗ್ಯಾಪ್ ಡೌನ್ ಓಪನ್ ಆಗಿ ಸೇಮ್ ಸಪೋರ್ಟ್ ಲೈನ್ ನೋಡಿ ಇದೇ ಜಾಗದಲ್ಲಿ ಬಂದು ರಿಜೆಕ್ಷನ್ ಆಯ್ತು ಮಾರ್ಕೆಟು. ಸೊ ನಾನು ಕಾಲಲ್ಲಿ ಒಂದು ಟ್ರೇಡ್ ನ ಪಂಚ್ ಮಾಡಿ ಫುಟ್ಟಲ್ಲಿ ಫಸ್ಟ್ ಮಾಡಿ ಕಾಲಲ್ಲಿ ಟ್ರೇಡ್ ಮಾಡಿ ಕ್ಲೋಸ್ ಮಾಡಿದೆ. ಅಬ್ಸರ್ವ್ ಮಾಡಿ ಏನ್ ಮಾಡ್ತು ಅಂದ್ರೆ ಮಾರ್ಕೆಟು ಈ ಹೈನ ಬ್ರೇಕ್ ಮಾಡಿದಾಗ ತುಂಬಾ ಜನ ತಗೊಂಡಿರ್ತಾರೆ ಬುಲಿಶ್ ಆಗುತ್ತೆ ಅಂತ. ಸೊ ಇಲ್ಲಿಂದ ಹೋಗಿ ವಾಪಸ್ ಟ್ರ್ಯಾಪ್ ಆಗಿ ಹಿಂಗೆ ಟ್ರ್ಯಾಪ್ ಆಯ್ತು. ಓಕೆ, ನೋ ಪ್ರಾಬ್ಲಮ್. ನೋಡಿ ಎಂ ಪ್ಯಾಟರ್ನ್ ಮಾಡಿದೆ ನಿಫ್ಟಿ. ನೀವ್ ಯಾವ್ದಾದ್ರು ಇದ್ರಲ್ಲಿ ಅಬ್ಸರ್ವ್ ಮಾಡಿ ಎಂ ಪ್ಯಾಟರ್ನ್ ಮಾಡಿದೆ ಅಂದ್ರೆ ಸೇಮ್ ಅಂದ್ರೆ ಸಪೋರ್ಟ್ ಲೈನ್ ಅಲ್ಲಿ ಮಾಡಿದೆ. ನಿನ್ನೆನೂ ಇದೇ ಜಾಗದಲ್ಲಿ ಹೋಗಿ ರಿಜೆಕ್ಷನ್ ಆಗಿ ಗ್ಯಾಪ್ ಡೌನ್ ಆಯ್ತು. ಸೇಮ್ ಇವತ್ತು ಇದೇ ಜಾಗದಲ್ಲಿ ಹೋಗ್ಬಿಟ್ಟು ಡಬಲ್ ಟಾಪ್ ಮಾಡಿದೆ. ಸೊ ಬೇರಿಶ್ ಆಗ್ಬೋದು. ಅದಕ್ಕೆ ನಾನೊಂದು ಟ್ರೆಂಡ್ ಲೈನ್ ಸುಧಾ ನಿಮಗೆ ಡ್ರಾ ಮಾಡಿದೀನಿ. ನಿಮ್ಗೆ ಎಂಟ್ರಿ ಸೇಫ್ ಆಗಿರ್ಲಿ ಅಂದ್ಬಿಟ್ಟು ಈ ಜಾಗದಲ್ಲಿ ಎಂಟ್ರಿ ಇಟ್ಟಿದ್ದೀನಿ. 26,000 ಆಕ್ಚುಲಿ ಸೈಕಲಾಜಿಕಲ್ ನಂಬರ್. ಇಲ್ಲಿಂದ ಮಾರ್ಕೆಟ್ ಏನ್ ಬೇಕಾದ್ರೂ ಆಗ್ಬೋದು, ರಿವರ್ಸರ್ ಆಗ್ಬೋದು, ಇಲ್ಲಿ ಟ್ಯಾಪ್ ಆಗಿ 26,000 ಟ್ಯಾಪ್ ಆಗಿ ರಿವರ್ಸ್ ಆದ್ರೂ ಆಗ್ಬೋದು. ಮೇಜರ್ ಸಪೋರ್ಟ್ ಝೋನ್ ಬಂದ್ಬಿಟ್ಟು ಎಕ್ಸಾಕ್ಟ್ ಅಲ್ಲಿ ಇದೆ, ಅಲ್ಲೇ ರಿಜೆಕ್ಷನ್ ಆಗಿದೆ. ತುಂಬಾ ವೀಕ್ ರಿಜೆಕ್ಷನ್ಸ್ ಒಂದೇ ಜಾಗದಲ್ಲಿ ಆಗಿದೆ ನೋಡ್ರಿ, ಅಬ್ಸರ್ವ್ ಮಾಡಿ. ನಾಳೆ ಏನಾರ ಬೇರೆ ನೀವು ವರ್ಕ್ ಮಾಡೋದಾದ್ರೆ 26,000 26,000 ಕೆಳಗೆ ಸ್ವಲ್ಪ ವರ್ಕ್ ಮಾಡಿ. 26,000 ಕೆಳಗಡೆ ವರ್ಕ್ ಮಾಡಿ. ಏನಾಗಲ್ಲ. 26,003 26,004 ಇರ್ಲಿ ನಿಮ್ ಎಂಟ್ರಿ. ಟಾರ್ಗೆಟ್ ಈ ಲೆವೆಲ್ ಅಲ್ಲಿ ಸ್ವಲ್ಪ ನಿಮ್ ಕಾಸ್ಟ್ ಟ್ರಯಲ್ ಮಾಡತ್ ಅನ್ಕೊಳ್ಳಿ. ಯಾಕಂದ್ರೆ ಈ ವೀಕ್ ಅಲ್ಲಿ ವೀಕ್ ಟು ವೀಕ್ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಎಸ್ ಎಲ್ ನ ಟ್ರಯಲ್ ಮಾಡೋದು ಇಲ್ಲ ಕಾಸ್ಟ್ ತಂದಿಟ್ಕೊಂಡಿರಿ. ಇದ್ರೆ ಆದ್ರೆ ಸ್ಪೀಡ್ ಆಗಿ ಇಲ್ಲಿಂದಾನೆ ಕೆಳಗೆ ಓಪನ್ ಆಗ್ಬಿಡ್ತಾನೆ. ಟಾರ್ಗೆಟ್ ಬಂದ್ಬಿಟ್ಟು 26,096. ನೀವೇನಾದ್ರು ಬೇರೆ ಬುಲ್ಲಿಶ್ ಅಲ್ಲಿ ವರ್ಕ್ ಮಾಡೋದಾದ್ರೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕಟ್ಟಲ್ಲೇ ವರ್ಕ್ ಮಾಡಿ. ಮತ್ತೆ ಈ ಲೈನ್ ಅಲ್ಲಿ ಸ್ವಲ್ಪ ಹುಷಾರಾಗಿರಿ. ಎಂಟ್ರಿ ಬಂದ್ಬಿಟ್ಟು 26,045. ಈ ಏನು 26,056 ಸ್ವಲ್ಪ ಸೇಫ್ ಆಗಿರಿ. ಟಾರ್ಗೆಟ್ ಬಂದ್ಬಿಟ್ಟು 26,088. ಓಕೆನಾ. ನಿಫ್ಟಿನ ಡೈಲಿ ಫ್ರೇಮ್ ಅಲ್ಲಿ ಏನಾದ್ರು ನೀವು ಚೆಕ್ ಮಾಡ್ತೀರಾ ನೋಡ್ತೀರಾ ಅನ್ನೋದಾದ್ರೆ ನೋಡಿ ಹೆಂಗೆ ಎಕ್ಸಾಕ್ಟ್ ಆಗಿ ಇದೇ ಲೈನ್ ನೋಡಿ, ಇದೊಂದು ಟ್ರೆಂಡ್ ಲೈನ್ ಗ್ರಾಫ್ ಮಾಡ್ಕೊಂಡಿದೆ. ನೀವು ಕೂಡ ದುಡ್ಡು ಮಾಡ್ತೀರಿ. ಗ್ಯಾಪ್ ಅಪ್ ಆಯ್ತು ಇದಾದ್ಮೇಲೆ ಮಾರನೇ. ಯಾಕೆಂದ್ರೆ ಟ್ರೆಂಡ್ ಲೈನ್ ಇಂದ ಮೇಲೆ ಹೋದ್ಮೇಲೆ ಮೇಲೆ ಹೋಗ್ಲೇಬೇಕಲ್ವ. ನೋಡಿ ಎಲ್ಲಿಂದ ಟ್ರೆಂಡ್ ಲೈನ್ ಇಂದ ಮೇಲೆ ಹೋದ್ಮೇಲೆ ಮೇಲೆ ಹೋಗ್ತದೆ. ಹಂಗಾಗಿ ಟ್ರೆಂಡ್ ಲೈನ್ ಟಚ್ ಆಗಿ ಹೋಗಿದೆ. ಆಕ್ಚುಲಿ ಟಚ್ ಆದ್ಮೇಲೆ ಇಲ್ಲಿಂದ ಬ್ರೇಕ್ ಕೊಟ್ಟಿದ್ರೆ ಮೇಲ್ ಬುಲಿಶ್ ಆಗ್ತಾ ಇದೆ. ಟಚ್ ಆಗಿ ವಾಪಸ್ ಬರ್ತಾ ಇದೆ ಅಂದ್ರೆ ಈ ಲೈನಿಗೆ ವಾಪಸ್ ಬರ್ತಾನೆ ಅಂತ ನನ್ನ ಗೆಸ್ ಇರೋದು. ನೋಡೋಣ ಈ ಲೈನಿಗೆ ವಾಪಸ್ ಏನಾರ ಬರೋ ಚಾನ್ಸಸ್ ಇದೆ ನಿಫ್ಟಿಲಿ. ಯಾಕೆ ಸ್ವಲ್ಪ ಎಲ್ಲ ಬೇರೆ ಸ್ಟ್ಯಾಂಡ್ ಅಲ್ಲಿ ಇದೆ. ಗೋಲ್ಡ್ ಎಲ್ಲ ಹೈ ಆಗ್ತಾ ಇದಾವೆ. ನೋಡೋಣ ಏನೇನಾಗುತ್ತೆ ಅಂತ ನಾಳೆ. ಏನಾದ್ರೂ ಮಾರ್ಕೆಟ್ ಈ ರೆಕ್ಟಾಂಗಲ್ ಬಾಕ್ಸ್ 26,096 ಬಿಟ್ರೆ ಅವಾಗ ಆಲ್ ಟೈಮ್ ಐನ ಬ್ರೇಕ್ ಮಾಡ್ಕೊಂಡು 26,000 ಹೋಗ್ಬಿಡ್ತಾರೆ. 26,600 ಟಾರ್ಗೆಟ್, 600 650 ಟಾರ್ಗೆಟ್ ಅವಾಗ ಹೋಗ್ತಾನೆ. ಸೊ ಈಗ ಸದ್ಯಕ್ಕೆ ಏನು ಅದು ಆತರ ಕಾಣ್ತಾ ಇಲ್ಲ. ಗೋಲ್ಡ್ ಏನಾಗಿದೆ ನೋಡೋಣ. ಗೋಲ್ಡ್ ಗೋಲ್ಡ್ ನೋಡಿ ಕಿತ್ಕೊಂಡು ಹೋಗಿದೆ ಮೇಲೆ. ನಾನು ಹೇಳ್ದೆ ರೆಕ್ಟಾಂಗಲ್ ಬಾಕ್ಸ್ ಬಿಟ್ರೆ ಒಂದ್ಸತಿ ಬಿಟ್ರೆ ಸಾಕು ಫುಲ್ ಬುಲಿಶ್ ಆಗ್ಬಿಡುತ್ತೆ ಗೋಲ್ಡ್ ಅಂತ. ನೋಡಿ ಎಲ್ಲಿಗೆ ಹೋಗಿ ಇದೇ ಜಾಗಕ್ಕೆ ಹೋಗಿ ವಾಪಸ್ ರಿಜೆಕ್ಷನ್ ಆಗ್ತೇನೆ. ಇಲ್ಲಿಂದ ಏನಾದ್ರು ಬ್ರೇಕ್ಔಟ್ ಈ ಲೈನ್ ಬ್ರೇಕ್ಔಟ್ ಕೊಟ್ರೆ ಗೋಲ್ಡ್ ಈ ವರ್ಷ ಹೈನ ನೋಡಕ್ ಆಗಲ್ಲ, ಅಷ್ಟು ಹೈಗೆ ಹೋಗ್ಬಿಡುತ್ತೆ. ಸೊ ಈ ಬ್ರೇಕ್ಔಟ್ ಕೊಡ್ಬೇಕು ಈ ಲೈನ್. ಸದ್ಯದಲ್ಲಿ ಈ ಲೈನ್ ಏನಾದ್ರು ಬ್ರೇಕ್ಔಟ್ ಕೊಟ್ರೆ ಒಂದು ಬಿಗ್ ಮೂವ್ಮೆಂಟ್ ಗೋಲ್ಡ್ ಅಲ್ಲಿ ನೋಡ್ಬೇಕಾಗುತ್ತೆ ಸಿಗುತ್ತೆ ನಮಗೆ. ಯಾರು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಿದ್ರೆ ನಾನು ಅವತ್ತಿಂದ ಬಡ್ಕಂತ ಇದ್ದೀನಿ. ಡಿಮ್ಯಾಟ್ ಅಕೌಂಟ್ ಹೆಂಗ್ ಓಪನ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನನಗೆ ಒಂದು ಕಮೆಂಟ್ ಹಾಕಿ ಕ್ಲಿಯರ್ ಕಟ್ ಆಗಿ ಒಂದ್ ಚೂರು ಪ್ರಾಬ್ಲಮ್ ಇಲ್ದಂಗೆ ನಿಮಗೆ ಒಂದು ವಿಡಿಯೋ ಮಾಡಾಕ್ತೀನಿ. ಯಾವ ತರ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಓಪನ್ ಮಾಡ್ಕೊಂಡು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ. ಈ ಫೋನ್ ಪೇ ಅಲ್ಲಿ ಜಾರಪ್ಪು ಗೀರಪ್ಪು ಅದೆಲ್ಲ ಮಾಡಿದ್ರೆ ನಿಮ್ಮ ದುಡ್ಡಿಗೆ ಯಾವುದೇ ತರದ ಗೌರ್ಮೆಂಟ್ ಕಡೆಯಿಂದ ಸೇಫ್ ಇರಲ್ಲ. ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೆಬಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸೆಬಿ ನಿಮ್ಮನ್ನ ಕಾಪಾಡುತ್ತೆ, ನಿಮ್ಮನ್ನ ನೋಡ್ಕೊಂತಾರೆ. ಸೊ ಹಂಗಾಗಿ ಸೇಫ್ ಆಗಿ ಟ್ರೇಡ್ ಮಾಡಿ, ಸೇಫ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಗೋಲ್ಡ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ, ಓಪನ್ ಮಾಡ್ಕೊಳೋದು ಅಕೌಂಟ್ ನ ಅಂದ್ರೆ ನನಗೆ ಒಂದು ಕಮೆಂಟ್ ಹಾಕಿ, ನಾನು ಅದ್ರ ಒಂದು ಸಪರೇಟ್ ಆಗಿರೋ ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡಾಕ್ತೀನಿ. ಯಾಕಂದ್ರೆ ಗೋಲ್ಡ್ ಇದನ್ನ ಬ್ರೇಕ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಬ್ರೇಕ್ ಮಾಡಬಾರ್ದು. ಬ್ರೇಕ್ ಮಾಡಿದ್ರೆ ವೆರಿ ಬಿಗ್ ಮೂವ್ಮೆಂಟ್ ನೋಡ್ಬೇಕಾಗತ್ತೆ.
ಅಯ್ಯೋ, ನಾನು ಅವತ್ತೇ ಬಡ್ಕಂದೆ. ಏನೋ ಎಂ ಪ್ಯಾಟರ್ನ್ ಮಾಡಿದೆ ಡೈಲಿ ಫ್ರೇಮ್ ಅಲ್ಲಿ. ಬಿಟ್ಕಾಯಿನ್ ಬೇರಿಶ್ ಟ್ರೆಂಡ್ ಅಲ್ಲಿ ಇದೆ, ಇದನ್ನ ಬ್ರೇಕ್ಔಟ್ ಕೊಟ್ರೆ ಅಂತ ನೋಡಿ. ಈ ಇದನ್ನ ಬ್ರೇಕ್ಔಟ್ ಕೊಟ್ಟು ಆಲ್ರೆಡಿ ಬೇರಿಶ್ ಟ್ರೆಂಡ್ ಅಲ್ಲಿ ಐತೆ. ಈ ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಕೊಡ್ತು. ಇಲ್ಲಿ ಬರುತ್ತೆ 24,000 ಸಮಥಿಂಗ್. ಇದೇನಾದ್ರೂ 24,000 ಈ ಲೈನ್ ಏನಾದ್ರು ಬಿಡ್ತು 80,000ನ ಅಂದ್ರೆ ಬಿಟ್ಕಾಯಿನ್ ಅಲ್ಲಿ ತುಂಬಾ ದೊಡ್ಡ ರ್ಯಾಲಿ ಕ್ರಾಶಸ್ ನ ನೋಡುವ ಚಾನ್ಸಸ್ ನಮಗೆ ಸಿಗುತ್ತೆ. ನಮ್ಗೆ ಆಗದ್ ಬೇಡ. ತುಂಬಾ ಜನದ ಇನ್ವೆಸ್ಟ್ಮೆಂಟರ್ಸ್ ಅವ್ರ ದುಡ್ಡಿದೆ, ಆಗದ್ ಬೇಡ. ಏನಾರ ಇದನ್ನೇ ಬ್ರೇಕ್ಔಟ್ ಕೊಡ್ಕೊಂಡು ಕೆಳಗಡೆ ಬಂದ್ರೆ 55,000ಕ್ಕೂ ಬರೋ ಚಾನ್ಸಸ್ ಇದೆ. 55ಕ್ಕೂ ಬರ್ಬೋದು, 31ಕ್ಕೂ ಬರ್ಬೋದು. 31ಕ್ಕೆ ಏನಾರ ಬಂದಾಗ ಒಂದ್ ಒಳ್ಳೆ ಪ್ಯಾಟರ್ನ್ ಏನಾದ್ರು ಸಿಕ್ಕಿದ್ರೆ ನಿಮ್ ಹತ್ರ ಇರೋ ದುಡ್ಡ ತಂದು ಹಾಕ್ಬಿಡಿ. ಒಂದ್ 3-4 ತಿಂಗಳೊಳಗೆ ಡಬಲ್ ಆಗೋಗುತ್ತೆ, ಡಬಲ್ ತ್ರಿಬಲ್ ಆಗೋಗುತ್ತೆ, ಸೇಫ್ ಆಗಿರುತ್ತೆ. ಈ 30,000ದಿಂದ ಕೆಳ ಬರಲ್ಲ, 30,000ದಿಂದ ಬಿಟ್ಕಾಯಿನ್ ಕೆಳ ಬರಲ್ಲ. ಓಕೆನಾ? ನೋಡಿ, ಈ ತರ ನಿಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಕಲ್ಕೊಳ್ಳಿ. ಸದ್ಯದ ಮಟ್ಟಿಗೆ IPO ಯಾವ್ದಾದ್ರು IPO 12ನೇ ತಾರೀಕು ಇದ್ಯಾವ್ದೋ ಒಂದಿದೆ, ICICI ಇದು ಬೇಡ. ಯಾಕಂತ ಗೈನ್ ಬಂದ್ಬಿಟ್ಟು 20% ಎಬೋ ಇಲ್ಲ. ಇದು ಲಾಂಗ್ ಟರ್ಮ್ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಬೈ ಮಾಡ್ಕೊಂಡ್ ಬಿಡ್ತೀನಿ ಅಂದ್ರೆ ತಗೊಂಡ್ ಬಿಡಿ. ಇದು ನನ್ನ ರೆಕಮೆಂಡೇಶನ್ ಅಲ್ಲ, ಯಾಕೆಂದ್ರೆ ಮೇನ್ ಬೋರ್ಡ್ ಅಲ್ಲಿ ಇದೆ. ಓಕೆ, 280 ಪರ್ ಶೇರಿಗೆ GMP ಕೊಟ್ಟಿದ್ದಾನೆ, ಕೊಟ್ಕಂತೀನಿ. ಬಟ್ ಗೈನ್ ಆಗುತ್ತೆ ಅನ್ನೋದು ಪಾಸಿಬಿಲಿಟಿ ಇಲ್ಲ. IPO ಅಲರ್ಟ್ ಆಗ್ತವ್ರಿಗೆಲ್ಲ ಸಿಗುತ್ತೆ, ಹೇಳಕ್ ಬರಲ್ಲ. 6 ಶೇರ್ ಅಂದ್ರೆ 250 1,200 1,300 ಪ್ರಾಫಿಟ್ ಬರ್ಬೋದು ನಿಮ್ಗೆ. ಬಟ್ ರಿಸ್ಕ್ ಹಂಗೆ ಇರುತ್ತೆ, ಯಾಕಂದ್ರೆ ಗೈನ್ ಇಲ್ಲ. ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ನಾಳೆನೇ ಲಾಸ್ಟ್ ಡೇಟ್ ಇರೋದು. ಓಕೆನಾ? ಅದು ಬಿಟ್ರೆ ಇನ್ಯಾವುದು ಇನ್ವೆಸ್ಟ್ಮೆಂಟ್ ಮಾಡತ್ತರ ಯಾವ್ದು SME ಅಲ್ಲಿ ಯಾವ್ದು ಮಾಡಬೇಡಿ ಇಷ್ಟೇ. ಓಕೆನಾ? ಬಾಯ್ ಬಾಯ್. ನಿಫ್ಟಿ ನಾಳೆ ನೋಡ್ಕೊಂಡು ಟ್ರೇಡ್ ಮಾಡಿ.